ಸಾಧನಾ, ಏ ಸುಕ್ಕು, ಸುಶಾಂತ, ಬಂದೆ ಬಂದೆ. ಬೇಗ ಬನ್ರಪ್ಪ, ಟೈಮ್ ಆಯ್ತು. ಏನತ್ತೆ? ಬಾ 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 ಬಾ. ಸಿದ್ದುಗೆಲ್ಲ ಹೇಳಿದ್ಯಾ ತಾನೆ ಏನೇನ್ ತರ್ಬೇಕು? ನಾನ್ ಹೇಳಿದ್ನಲ್ಲ ಅದೆಲ್ಲಾನು ಒಂದು ಮಿಸ್ ಮಾಡ್ದೆ ತರ್ಬೇಕು. ಆಮೇಲೆ ಕೊನೆ ಕ್ಷಣದಲ್ಲಿ ಅದಿಲ್ಲ ಇದಿಲ್ಲ ಅನ್ಬಾರ್ದು. ನಾನಂತೂ ಸುಮ್ನಿರಲ್ಲ ನೋಡ ಅಷ್ಟೇ. ಒಳ್ಳೆ ಕತೆ ಆಯ್ತಲ್ಲ. ನಿಮ್ ಮಗಂಗ್ ನೀವ್ ಫೋನ್ ಮಾಡಿ ಹೇಳಿದ್ರೆ ಅವ್ರು ತರಲ್ಲ ಅಂತಾರ. ಸುಮ್ನೆ ನನಗೆ ಯಾಕತ್ತೆ ಬೈತಿದ್ದೀರಾ ನೀವು? ನಿನ್ನನ್ ಯಾಕೆ ಬೈಲಿ ನಾನು? ಶಾಸ್ತ್ರ ಸಂಪ್ರದಾಯದ ಪ್ರಕಾರ ನಿಶ್ಚಿತಾರ್ಥಕ್ಕೆ ಏನೇನ್ ಬೇಕೋ ಎಲ್ಲ ಇರ್ಲೇಬೇಕಲ್ವಾ? ಕೊನೆ ಟೈಮಲ್ಲಿ ಅದಿಲ್ಲ ಇದಿಲ್ಲ ಅಂದ್ರೆ ಅವ್ರ ಮನ್ಸ್ಗೂ ಬೇಜಾರು, ನಮ್ಗೂ ಬೇಜಾರು. ದೊಡ್ಡ ಸಂಬಂಧ, ದೊಡ್ಡ ಮನೆ ಅಂದ್ಮೇಲೆ ಅದನ್ನೆಲ್ಲ ನಾವು ಕರೆಕ್ಟಾಗಿ ನೋಡ್ಕೋಬೇಕು ತಾನೆ. ಅಮ್ಮ, ಅವ್ರು ಬರೀ ದೊಡ್ಡ ಮನೆ ಸಂಬಂಧ ಅಷ್ಟೇ ಅಲ್ಲಮ್ಮ, ದೊಡ್ಡ ಮನಸ್ಸಿರೋ ಸಂಬಂಧ ಕೂಡ. ನೋಡಿದ್ರ ಅತ್ತೆ, ಕೇಳಿಸ್ಕೊಂಡ್ರ? ಆಗ್ಲೇ ನಮ್ ಸುಶಾಂತ್ ಸಪೋರ್ಟ್ ಯಾವ ಕಡೆ ಇದೆ ಅಂತ. ಅದ್ಕೆ ನೀವ್ ಸುಮ್ನಿರಿ. ಹತ್ಬೇಕಾಗಿರೋ ಏಣಿನ ಹಿಡ್ಕೊಳ್ದೆ ನಿಂತಿರೋನೆಲ್ಲ ನೋಡಕ್ಕಾಗುತ್ತಾ? ಅಣ್ಣವ್ರೆ, ಯು ಆರ್ ರೈಟ್. ನೀವ್ ನನಗ್ ಸಪೋರ್ಟ್ ಮಾಡಿ, ನಿಮಗೆ ನನ್ ಸಪೋರ್ಟ್ ಇರುತ್ತೆ. ಏ ಕಳ್ಳಿ, ನೀನು ನನಗ್ ಸಪೋರ್ಟ್ ಮಾಡ್ತೀಯಾ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಅದ್ಕೆ ಜೊತೆ ಅಮ್ಮನ ಜೊತೆ ಸೇರ್ಕೊಂಡು ನನಗ್ ಸಪೋರ್ಟ್ ಮಾಡೋ ತರ ಮಾತಾಡಿ ನನಗೆ ಕಾಲ್ ಎಳಿತಿದ್ಯಾ ನೀನು? ಅಯ್ಯೋ ಇಲ್ಲ ಅಣ್ಣ, ನಾನು ಅವ್ರಿಬ್ಬರ ಜೊತೆ ಸೇರ್ಕೊಂಡಿಲ್ಲಪ್ಪ. ನಾನೇ ಸಪ್ರೇಟ್ ಆಗಿ ಕಾಲ್ ಎಳಿತಾ ಇದ್ದೀನಿ. ನಿಂದ್ ಯಾಕೋ ಸಿಕ್ಕಾಪಟ್ಟೆ ಅತಿ ಆಯ್ತು. ನಾನಿಲ್ಲಿದ್ರೆ ನೀವೆಲ್ಲ ಸುಮ್ಮನೆ ರೇಗಿಸ್ತಾನೆ ಇರ್ತೀರಾ. ನಾನು ಹೊರಡ್ತೀನಿ. ಹಲೋ ಹಲೋ, ಎಲ್ಗೋಗ್ತಾ ಇದ್ದೀರಾ? ಯಾಕೆ ಹಿಂಗ್ ಕೇಳ್ತ್ಯಾ? ನಿಮಿಷ ಇರಿ ಅತ್ತೆ. ಅಲ್ಲ ಸುಶಾಂತ್, ನಿಶ್ಚಿತಾರ್ಥಕ್ಕೆ ಬೇಕಾಗಿರೋದನ್ನೇ ಅತ್ತೆಗ್ ತೋರಿಸ್ದೆ ಹಾಗೆ ಹೋಗ್ತಾ ಇದೆಯಲ್ಲ, ಇದು ನ್ಯಾಯನಾ? ಏನಪ್ಪಾ ಅದು? ಇರಿ ಅತ್ತೆ, ಫಸ್ಟ್ ತೋರ್ಸದನ್ನ ಕೊಡಿಲೇ. ಓ ಓಕೆ ಓಕೆ. ಸುಶಾಂತ, ಉಂಗ್ರ ತುಂಬಾ ಮುದ್ದಾಗಿದೆ ಕಣೋ. ಅರ್ಚನಾ ಬೆರಳಿಗೆ ಹಾಕೊಂಡ್ರೆ ಇದಿನ್ನೂ ಮುದ್ದಾಗಿ ಕಾಣಿಸತ್ತೆ. ಅದ್ ಸರಿ ಸುಶಾಂತ, ನೀನು ಈ ಉಂಗ್ರನ ಅರ್ಚನಂಗ್ ತೋರ್ಸ ತಗೊಂಡೆ ತಾನೆ? ಇಲ್ಲ ಇಲ್ಲ, ಯಾಕೆ ಸಾಧನಾ? ಇದೊಳ್ಳೆ ಕತೆ ಆಯ್ತಲ್ಲ. ಪ್ರತಿಯೊಂದನ್ನು ಒಪ್ಪಿಗೆ ತಗೊಳಕ್ಕಾಗತ್ತಾ? ಏನಮ್ಮ ಸಾಧನ ಹೀಗ್ ಮಾತಾಡ್ತಿದ್ಯಾ? ಉಂಗ್ರ ತೋರ್ಸೋದು ನಮ್ಮ ಹುಡ್ಗನೇ, ಆದ್ರೆ ಇದನ್ ತೊಟ್ಕೊಳ್ಳೋದು ಅವಳಲ್ವೇನೆ? ಅವಳಿಗಿದ್ ಇಷ್ಟ ಆಗ್ಬೇಕು ತಾನೆ? ಪಾಪ ಅವಳ ಮನ್ಸಲ್ಲಿ ಏನ್ ಭಾವನೆ ಬರತ್ತೆ ಹೇಳು? ಈಗ್ಲೇ ನನ್ಗೆ ಉಂಗ್ರ ತೋರ್ಸಿಲ್ಲ, ಏನು ಮದ್ವೆಲಿ ಇನ್ನೇನೇನ್ ಮಾಡ್ತಾರಂತ ಅವಳ ಮನ್ಸಿಗೆ ಬರ್ಬಾರ್ದಲ್ವಾ? ಯಾಕೆ ಬರುತ್ತತ್ತೆ? ನಾವ್ ಸುಶಾಂತ್ಗೂ ಕೇಳಿಲ್ಲ ಗೊತ್ತಾ? ನಾನು ಸಿದ್ದು ಹೋದ್ವಿ, ತಂದ್ವಿ ಅಷ್ಟೇ. ಏನಪ್ಪ ನೀನೇನ್ ಕೇಳಿದ್ವಪ್ಪ? ಹೌದಮ್ಮ, ಅಣ್ಣನೋದ್ಗೆ ಇಬ್ರು ಸೇರ್ಕೊಂಡು ಅವರೇ ಡಿಸೈಡ್ ಮಾಡಿ ಇದನ್ನ ತಗೊಂಬಂದಿದ್ದಾರೆ. ಇವನು ನೀನು ಸಿದ್ದು ಏನ್ ಹೇಳ್ಬಿಟ್ರು ಒಪ್ಕೋತಾನಮ್ಮ. ನಮ್ಮನೆ ಹುಡ್ಗ ಕಲ್ ಕೊಟ್ಬಿಟ್ಟು ಇದು ವಜ್ರ ವೈಡೂರ್ಯ ಅಂತ ಹೇಳಿದ್ರು ಸುಮ್ನಾಗ್ತಾನೆ. ಆದ್ರೆ ಪಾಪ ಆ ಮನೆ ಮಗು ಯಾಕೆ ಕೇಳ್ಬೇಕು ಹೇಳು? ಅವಳಿಗಿಷ್ಟ ಆಗಿರೋ ವಸ್ತುನೇ ಕೊಡ್ಬೇಕಲ್ವಾ? ಅತ್ತೆ, ನೀವು ಚೆನ್ನಾಗಿ ಹೇಳಿದ್ರಿ. ಉಂಗ್ರ ಇಷ್ಟ ಆಗೋದಲ್ಲ, ಉಂಗ್ರ ತೊಡ್ಸೋನಿಷ್ಟ ಆದ್ರೆ ಸಾಕು. ಸಾಧನಾ, ನೀನ್ ತುಂಬಾ ಮಾತಾಡೋದ್ ಕಲ್ತ್ಬಿಟ್ಟಿದ್ಯಾ ಕಣೆ. ಈ ಉಂಗ್ರ ಮಾಡ್ಸೋಕ್ ಮುಂಚೆ ಅರ್ಚನಂಗೆ ತೋರ್ಸ್ಬೇಕು ತಾನೆ? ಅವಳನ್ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ ಅಂದ್ರೆ ಒಂದ್ ವಿಡಿಯೋ ಕಾಲ್ ಆದ್ರೂ ಮಾಡಿ ತೋರ್ಸ್ಬೇಕು. ಇಲ್ಲಮ್ಮ, ಸರ್ಪ್ರೈಸ್ ಆಗಿರ್ಲಿ ಅನ್ಬಿಟ್ಟು ನಾನು ಅಣ್ಣ ಅತ್ಗೆ ಈ ವಿಷಯದ ಬಗ್ಗೆ ಮಾತಾಡ್ಲಿಲ್ಲ. ಸರಿ ಬಿಡು, ಅದು ಬಿಟ್ಬಿಡೋಣ. ಆ ಹುಡ್ಗಿ ಬೆರಳಿನ ಅಳ್ತೆ? ಇಲ್ಲಮ್ಮ, ಅದನ್ನು ಅವರೇ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ಬಿಟ್ಟಿದ್ದಾರೆ. ಅಯ್ಯೋ, ಏನತ್ತೆ ನೀವು ಹೊಸದಾಗಿ ಏನೇನೋ ಕೇಳ್ತಾ ಇದ್ದೀರಾ? ಅರ್ಚನಾ ನೋಡಕ್ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಅಯ್ಯೋ, ಅದನ್ ಕೇಳಿಲ್ಲ ನಾನು. ಯಾರ್ ತರ ಇದ್ದಾಳೆ? ನಮ್ ಶಾಂತಿ ತರ ಇದ್ದಾಳೆ. ಅಲ್ವಾ? ಅಂದ್ಮೇಲೆ ಶಾಂತಿ ಬೆರಳಿನ ಅಳ್ತೆ ಅವಳಿಗೂ ಆಗತ್ತಲ್ವಾ? ಹೌದಲ್ವೇನೆ? ನೋಡೋದಿಕ್ಕೆ ಶಾಂತಿ ತರನೇ ಇದ್ದಾಳೆ. ಹಾಗೆ ಬೆರಳು ಹಾಗೆ ಇರತ್ತೆ ಅಂತ ತಗೊಂಡ್ಬಿಟ್ಟಿದ್ದೀರಾ? ಹಲೋ ಅಣ್ಣ, ಮನೇಲೇ ಇದೀವಿ.
ಅಣ್ಣ ನಿಮ್ಗೋಸ್ಕರನೇ ಕಾಯ್ತಿದೀವಿ. ಹೂವಿನ ಹಾರ ಎಲ್ಲ ತಗೊಂಡ್ರಾ? ಅಮ್ಮ ಕೊಟ್ರಲ್ಲ ಲಿಸ್ಟ್ ಎಲ್ಲ, ಅದೆಲ್ಲ ತಗೊಂಡ್ರಾ? ಹೌದಾ? ಬಂದ್ವಿ ಅಣ್ಣ, ಇನ್ನೇನ್ 10 ನಿಮಿಷ ಬಂದ್ವಿ. ಆಯ್ತಾ? ಏನಂತೆ? ಅಣ್ಣ ಆಲ್ರೆಡಿ ರೀಚ್ ಆಗಿದ್ದಾರೆ, ಬನ್ನಿ ಹೊರಡೋಣ. ಪರವಾಗಿಲ್ಲ ಅವ್ನ್ ಇರ್ಲಿ, ತೊಂದ್ರೆ ಇಲ್ಲ. ಒಳ್ಳೆ ಸಮಯಕ್ಕೆ ಇನ್ನು 10-15 ನಿಮಿಷ ಟೈಮ್ ಇದೆ. ಪರವಾಗಿಲ್ಲ ಇರು. ಸಾಧನಾ, ಜಾತಕ ತಗೊಂಡ್ಯಾ? ಜಾತ್ಕನಾ? ಜಾತಕ ಯಾಕಮ್ಮ? ಯಾಕೆಂತ ಕೇಳ್ತಿದ್ದೀರಲ್ರೇ? ನಿಶ್ಚಿತಾರ್ಥ ಟೈಮಲ್ಲಿ ಜಾತಕ ಹೊಂದಾಣಿಕೆ ನೋಡೋದ್ ಬೇಡ್ವಾ? ಅದೆಲ್ಲ ನೋಡಿದ್ಮೇಲೆ ತಾನೇ ನಿಶ್ಚಯ ಆಗೋದು. ಅದ್ ಸರಿ, ಅಲ್ಲೇನಾದ್ರೂ ಪುರೋಹಿತರು ಕೇಳಿದ್ರೆ ಏನ್ ಮಾಡ್ತೀರಿ? ಜಾತಕನ ಇವ್ರೇನಾದ್ರೂ ಇಲ್ಲಿಂದ ಸುಶಾಂತಪ್ಪನ್ ಜಾತಕನ ತಗೊಂಡ್ ಹೋಗಿ ಆ ಮನೇಲಿ ವೀರಣ್ಣವ್ರು ಅರ್ಚನನ್ ಜಾತಕನ ಕೊಟ್ಬಿಟ್ರೆ ನಮ್ ಶಾಂತಮ್ಮ ಈ ಮನೆಗ್ ಬರೋದು ತಪ್ಪೋಗ್ಬಿಡುತ್ತೆ. ಅಯ್ಯೋ, ಈಗಿನ ಕಾಲದಲ್ಲಿ ಜಾತಕ ಪಾತಕ ಅಂತೆಲ್ಲ ಹೇಳ್ತಿದ್ದೀರಲ್ಲಮ್ಮ ನೀವು. ಆ ಜ್ಯೋತಿಷಿಗಳು ಹೇಳಿದ್ರು, ಈ ವೀರಣ್ಣವ್ರ ಮನೆ ಹೇಳಿದ್ರ ನಿಮ್ ಮಗನ್ ಜಾತಕ ತಗೊಂಬಂದಿ ಅಂತ. ಅವ್ರು ಕೇಳಲಿಲ್ಲ ಕಣೆ. ಆದ್ರೂ ಕೇಳಿದ್ರೆ ಏನ್ ಮಾಡೋದು? ನಮ್ಮನೆ ಮಗ, ನಾವು ಇವನ್ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? 2ನೇ ಮದ್ವೆ ಬೇರೆ. ಪಾಪ ಆ ಮಗುಗೆ ಮೊದಲನೇ ಮದ್ವೆ ಅಲ್ವೇನ್ರೇ? ಅವಳ ಭವಿಷ್ಯನೂ ನಾವ್ ಯೋಚನೆ ಮಾಡ್ಬೇಕಲ್ವಾ? ಅವಳು ಈ ಮನೆಗ್ ಬರೋದಕ್ ಸಿದ್ಧವಾಗಿದ್ದಾಳೆ. ಅವಳು ಅವಳ ಬದುಕನ್ನ ತ್ಯಾಗ ಮಾಡ್ತಿದ್ದಾಳೆ ಕಣ್ರೆ. ಅದನ್ನ ನಾವು ನೋಡ್ಬೇಕಲ್ವಾ? ಏನೇ ರತ್ನ, ಸಾಧನ ಎಲ್ಲೇ ಇಟ್ಟಿದ್ಯಾ ಜಾತಕ? ಅಯ್ಯೋ, ಜಾತಕದ ವಿಷಯ ಬೇಡ, ಬಿಟ್ಬಿಡಿಮಾ. ಈಗ ನೀವೇ ಹೇಳಿದ್ರಲ್ಲ ಆ ಮಗು ಮನ್ಸು ಒಳ್ಳೇದು ಅಂತ. ಆ ಒಳ್ಳೆ ಮನ್ಸ್ಗೆ ಎಲ್ಲ ಒಳ್ಳೇದೇ ಆಗತ್ತೆ. ನೀನ್ ಯಾಕೆ ಇಷ್ಟ ಹಠ ಮಾಡ್ತಿದ್ಯಾ? ಅತ್ತೆ, ರತ್ನಮ್ಮ ಹೇಳ್ತಾ ಇರೋದು ಸರಿಯಾಗೇ ಇದೆ ಅಲ್ವಾ? ಜಾತಕ ಕೇಳಿದ್ಮೇಲೆ ನೋಡೋಣ. ಏನೋಪ್ಪ, ನೀವೇನೋ ಹೇಳ್ತಾ ಇದ್ದೀರಾ, ನನ್ಗೇನು ಅರ್ಥ ಆಗ್ತಿಲ್ಲ. ಅಲ್ಲಿ ಹೋದ್ಮೇಲೆ ತರೋದಂತೆ ಮತ್ತೆ ಬಂದು. ಸರಿ ಬಿಡಿ, ಆಯ್ತು, ಹೊರಡೋಣವಾ? ಹಾ, ಹೊರಡ್ಬೋದು. ತಗೋ, ಎತ್ತಿಟ್ಕೊಯ್ದು. ಓಂ ಶ್ರೀ ಗುರುಭ್ಯೋ ನಮಃ. ಗಣಾನಾನ್ವಾ ಗಣಪತಿಂ ಮವಾಮಹೇ ಕವಿಂ ಕವೀನಾಂ ಬಂಬಪಷ್ಟವತ್ಸವಂ ಜ್ಯೇಷ್ಠರಾಘವಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ. ಓಂ ಶ್ರೀ ಗಣಾಧಿಪತಯೇ ನಮಃ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಾರಾರ್ಧೆ ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಭಾದ್ರಪದ ಮಾಸೆ ವಿಶಾಖ ನಕ್ಷತ್ರ ತುಲಾ ರಾಶಿಯಲ್ಲಿ ಜೂನ್ 14ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 9:42ರಿಂದ 10:28ರವರೆಗೂ ಮಿಥುನ ಲಗ್ನದಲ್ಲಿ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ತಗೊಳ್ಳಿ, ಹಾರ ಬದಲಾಯಿಸ್ಕೊಳ್ಳಿ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತಯೇ ಗ್ರೀಷ್ಮ ಸ್ಮರಾಮಿ.